ಒಳ್ಳೆ ದೊಡ್ಡ ಪತ್ರೆ ಎಣ್ಣೆ ರೆಡಿ ಆಗಿದೆ ನೋಡಿ. ಈ ಸಂಧಿಯಲ್ಲಿ ನೋವು ಬರ್ತದೆ ನೋಡಿ, ಕೈ ಇದ್ದಿರ್ಬೋದು, ಕಾಲು ಗಂಟು ನೋವು, ಊತ, ಸೆಳೆತ, ಅದಕ್ಕೆಲ್ಲ ಇದು ಒಳ್ಳೇದಾಗ್ತದೆ. ಫ್ರೆಂಡ್ಸ್, ನಮಗೆ ಉಂಟಲ್ಲ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ತುಂಬ ಜನ ಕೇಳ್ತಾ ಇದ್ರು ನೋವಿನ ಎಣ್ಣೆ ಒಂದು ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿ ಕೊಡಿ ಅಂತ. ನಾನು ಇದಕ್ಕಿಂತ ಹಿಂದೆ ಒಂದು ಎಕ್ಕದ ಎಣ್ಣೆನ ಮಾಡಿ ತೋರಿಸಿದ್ದೆ. ಅದಂತೂ ಭಾರಿ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತದೆ. ಹಾಗೆಯೇ ಇನ್ನೊಂದು ಶೈಲಿಯಲ್ಲಿ ಇವತ್ತೊಂದು ಎಣ್ಣೆ ಮಾಡ್ತಾ ಇದ್ದೇನೆ. ಅದು ಈ ದೊಡ್ಡ ಪತ್ರೆಯನ್ನು ಉಪಯೋಗಿಸಿಕೊಂಡು. ಇದು ಕೂಡ ಸಿಂಪಲ್ ಆಗಿ ಬೇಗ ಮಾಡಿ ಮುಗಿಸುವಂಥ ಒಂದು ಎಣ್ಣೆ, ಹಾಗೆಯೇ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತದೆ. ಅದು ಕೂಡ ಈ ಯುವಕರಿಗಂತೂ ಹೇಳಿ ಮಾಡಿಸಿದ ನೋವಿನ ಎಣ್ಣೆ. ಇದು ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ ಅಲ್ಲ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಇವತ್ತು ಮಾಡೋ ನೋವಿನ ಎಣ್ಣೆ ಉಂಟಲ್ಲ ಭಾರಿ ಒಂದು ವಿಶಿಷ್ಟವಾದದ್ದು. ಅಂದರೆ ಈ ಹಳ್ಳಿ ಕಡೆಯಲ್ಲೆಲ್ಲ ಜಾಸ್ತಿಯಾಗಿ ಈ ಎಣ್ಣೆನ ಮಾಡ್ತೇವೆ ನಾವು. ಕೈದು ಗಂಟು, ಕಾಲಿದು ಗಂಟು, ಹಾಗೆಯೇ ಈ ಊತ ಬಂದಾಗೆಲ್ಲ ಹಚ್ಚುವಂತಹ ಒಂದು ಒಳ್ಳೆ ಎಣ್ಣೆ. ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಇವಾಗ ತೋರಿಸಿಕೊಡ್ತೇನೆ. ಅದಕ್ಕೆ ಬೇಕಂತ ಹೇಳಿ ನಾನಿಲ್ಲಿ ಒಂದು 7 ರಿಂದ 8 ಸಾಂಬ್ರಾಣಿ, ಹೆಚ್ಚಿನವ್ರಿಗೆ ಇದು ಗೊತ್ತಿರ್ಬೋದು, ದೊಡ್ಡ ಪತ್ರೆ ಅಂತ ಹೇಳ್ತೇವೆ ನೋಡಿ. ನಾನು ತುಂಬ ಕ್ವಾಂಟಿಟಿಯದ್ದು ಇವತ್ತು ಎಣ್ಣೆ ಮಾಡ್ತಾ ಇಲ್ಲ, ಒಂದು 3/4 ಲೋಟ ಆಗುವಷ್ಟು ಎಣ್ಣೆ ಮಾಡ್ತಿದ್ದೇನೆ. ಅದಕ್ಕೆ ಬೇಕಾಗಿ ಒಂದು 7 ರಿಂದ 8 ಚಿಕ್ಕ ಚಿಕ್ಕ ದೊಡ್ಡ ಪತ್ರೆಯನ್ನು ತಗೊಂಡಿದ್ದೇನೆ. ದೊಡ್ಡ ಪತ್ರೆಯನ್ನು ಚೆಂದ ಮಾಡಿ ತೊಳೆದು ಅದನ್ನು ಒರೆಸಿಟ್ಟಿದ್ದೇನೆ ನೋಡಿ. ಸ್ವಲ್ಪ ಧೂಳೆಲ್ಲ ಏನಾದರೂ ಇದ್ರೆ ಅದೆಲ್ಲ ಕ್ಲೀನ್ ಆಗಬೇಕು ನೋಡಿ. ನಾವು ನ್ಯಾಚುರಲ್ ಆಗಿ ಎಲೆಯಿಂದ ಎಲ್ಲ ಎಣ್ಣೆ ಮಾಡಬೇಕಾದ್ರೆ ಫುಲ್ ಕ್ಲೀನಾಗಿ ಮಾಡಬೇಕು. ಸ್ವಲ್ಪ ಕೂಡ ಧೂಳೆಲ್ಲ ಇರಬಾರ್ದು, ಅಂದರೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡಬೇಕು ನೋಡಿ. ಈ ಥರ ಎಲೆಯನ್ನೆಲ್ಲ ಒಟ್ಟಿಗೆ ಇಟ್ಟು ಅದರ ತೊಟ್ಟನ್ನೆಲ್ಲ ತೆಗಿತೇನೆ. ತೊಟ್ಟು ಬೇಕಾಗಿಲ್ಲ. ಇನ್ನು ಈ ಎಲೆಯನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡುವ. ಈ ಥರ ಒಂದು ಚಿಕ್ಕ ಪೀಸ್ ಆದರೆ ಸಾಕು ನೋಡಿ. ನಾವು ಈ ಎಲೆಯನ್ನು ಯಾವ ರೀತಿ ಕೂಡ ಕಟ್ ಮಾಡಿದರೆ ಆಗ್ತದೆ. ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ಅಂದರೆ ಇದು ಬೇಯುವಾಗ ಉಂಟಲ್ಲ, ಇದರ ಸತ್ವ ಎಲ್ಲ ಎಣ್ಣೆಗೆ ಬಿಟ್ಕೊಳ್ತದೆ. ನಾನು ಕಟ್ ಮಾಡಬೇಕಾದ್ರೇ ಈ ದೊಡ್ಡ ಪತ್ರೆ ಒಳ್ಳೆ ಪರಿಮಳ ಬರ್ತಾ ಉಂಟು. ಅಂದರೆ ಇದು ಮಕ್ಕಳಿಗೆಲ್ಲ ತುಂಬ ಯೂಸ್ ಮಾಡ್ತೇವೆ ನಾವು ಮದ್ದಿಗೆ ಬೇಕಾಗಿ. ಮತ್ತು ರೆಸಿಪಿ ಕೂಡ ತುಂಬ ಮಾಡಲಿಕ್ಕೆ ಆಗ್ತದೆ ಇದರಿಂದ. ನಮ್ಮ ದೊಡ್ಡ ಪತ್ರೆ ಎಲ್ಲ ಕಟ್ ಮಾಡಿ ಆಯಿತು. ಇನ್ನು ನಾವು ಎಣ್ಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಎಣ್ಣೆ ಮಾಡಲಿಕ್ಕೆ ಬೇಕಾಗಿ ನಾನಿಲ್ಲಿ ಒಂದು ಬಾಣಲೆ ಇಟ್ಟಿದ್ದೇನೆ. ಅದಕ್ಕೆ ಪ್ಯೂರ್ ತೆಂಗಿನ ಎಣ್ಣೆನ ಹಾಕ್ತಿದ್ದೇನೆ. ತೆಂಗಿನ ಎಣ್ಣೆಯಲ್ಲೇ ನಾವು ನೋವಿನ ಎಣ್ಣೆ ಎಲ್ಲ ಮಾಡಿದರೆ ಉಂಟಲ್ಲ ಭಾರಿ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತದೆ ನೋಡಿ. ನಾನಿಲ್ಲೊಂದು 3/4 ಕಪ್ ಆಗುವಷ್ಟು ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. 3/4 ಕಪ್ ಅಂತ ಹೇಳಿದರೆ ಒಂದು 3/4 ಲೋಟ ಅಷ್ಟು ಎಣ್ಣೆ ಆಗ್ತದೆ ಇದರಲ್ಲಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನೋಡಿ. ಎಣ್ಣೆ ಬಿಸಿ ಆಯಿತು. ಇದಕ್ಕೆ ದೊಡ್ಡ ಪತ್ರೆಯನ್ನು ಹಾಕ್ಕೊಳ್ಳುವ. ದೊಡ್ಡ ಪತ್ರೆಯಲ್ಲಿ ಉಂಟಲ್ಲ ಒಳ್ಳೆ ಮದ್ದಿನ ಅಂಶ ಇರ್ತದೆ. ಹಾಗಾಗಿ ಇದನ್ನು ಮಕ್ಕಳಿಗೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತೇವೆ ನೋಡಿ. ಕಲರ್ ಚೇಂಜ್ ಆಗ್ತಾ ಬಂತು ಎಣ್ಣೆದ್ದು. ಇವಾಗಿನ ಜೀವನ ಶೈಲಿಯಲ್ಲಿ ಹೆಚ್ಚಿನವರು ಉಂಟಲ್ಲ ಕೂತಲ್ಲೇ ಕೆಲಸ ಮಾಡೋದು. ಅಂದರೆ ಕೂತಲ್ಲಿ ಕಂಪ್ಯೂಟರ್ ಎದುರುಗಡೆ ಕೂತ್ಕೊಂಡು ಕೆಲಸ ಮಾಡ್ತೇವೆ ನಾವು. ಅವಾಗ ಏನಾಗ್ತದೆ, ನಮ್ಮ ಕಾಲಲ್ಲಿ ಉಂಟಲ್ಲ ಗಂಟು ಸೆಳೆತ ಬರ್ತದೆ, ಕಾಲು ಉಳುಕಿದಾಗೆ ಆಗ್ತದೆ, ಗಂಟು ನೋವೆಲ್ಲ ಸ್ಟಾರ್ಟ್ ಆಗ್ತದೆ. ಅಂದರೆ ಒಂದೇ ಕಡೆಯಲ್ಲಿ ಕೂತ್ಕೊಂಡಿರ್ತೇವೆ ನೋಡಿ. ಹಾಗಿರುವಾಗೆಲ್ಲ ಉಂಟಲ್ಲ ಈ ಥರ ಒಂದು ಎಣ್ಣೆ ಮನೆಯಲ್ಲೇ ಮಾಡಿಟ್ಟರೆ ನಾವು ಸಂಜೆಯೆಲ್ಲ ಇದನ್ನು ಹಾಕ್ಕೊಂಡು ಸ್ವಲ್ಪ ಒಳ್ಳೆ ಮಸಾಜ್ ಮಾಡಿದರೆ ಆ ನೋವೆಲ್ಲ ಕಡಿಮೆ ಆಗ್ತದೆ. ಅಂದರೆ ಅಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತದೆ. ಸ್ವಲ್ಪ ಹಸಿರು ಕಲರ್ ಆಗ್ತಾ ಬಂದಿದೆ. ಅಂದರೆ ಈ ದೊಡ್ಡ ಪತ್ರೆ ಸತ್ವ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ನೋಡಿ ಎಣ್ಣೆ ಒಳ್ಳೆ ಬಿಸಿಯಾಗಿದೆ. ನಾನಿವಾಗ ಈ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ. ಇವಾಗ ನಾವು ಈ ವಿಕ್ಸನ್ನು ಎಣ್ಣೆಗೆ ಹಾಕೊಳ್ಳುವ. ಸ್ವಲ್ಪ ಇದನ್ನು ನಾನು ಈ ಥರ ತೆಗೆದು ಹಾಕ್ತಾ ಇದ್ದೇನೆ. ಇದನ್ನು ಚೆಂದ ಮಿಕ್ಸ್ ಮಾಡುವ ನೋಡಿ. ಎಣ್ಣೆಯಲ್ಲೆಲ್ಲ ಈ ವಿಕ್ಸ್ ಫುಲ್ ಕರಗಬೇಕು. ಈ ಎಣ್ಣೆಯಲ್ಲಿ ಉಂಟಲ್ಲ ಈ ದೊಡ್ಡ ಪತ್ರೆಯದ್ದು ಸತ್ವ ಹಾಗೆಯೇ ವಿಕ್ಸ್ ಫುಲ್ ಕರಗಿ ಹೋದರೆ ಒಳ್ಳೆ ಎಣ್ಣೆ ರೆಡಿ ಆಗ್ತದೆ ನೋಡಿ. ಪರಿಮಳ ಕೂಡ ಹಾಗೆ ಬರ್ತಾ ಉಂಟು. ನಾನು ವಿಕ್ಸ್ ಹಾಕಿ ಮತ್ತೆ ಕುದಿಸುವುದಿಲ್ಲ. ಅಂದರೆ ಎಣ್ಣೆ ಫುಲ್ ಬಿಸಿ ಇರ್ತದೆ ನೋಡಿ. ಆವಾಗಲೇ ವಿಕ್ಸ್ ಹಾಕಿದಾಗ ಒಳ್ಳೆ ಕರಗ್ತದೆ ಅದು. ಇದನ್ನು ಒಂದು ನೀವು ಡಬ್ಬದಲ್ಲಿ ಹಾಕಿಟ್ರೆ ಕೂಡ ಆಗ್ತದೆ. ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು. ಒಳ್ಳೆ ಎಣ್ಣೆ ರೆಡಿ ಆಯಿತು ನೋಡಿ. ನಮ್ಮ ಎಣ್ಣೆ ಬಿಸಿ ಬಿಸಿ ಇತ್ತು, ಅದು ಸ್ವಲ್ಪ ತಣಿಲಿ ಅಂತ ಹೇಳಿ ನಾನು ಈ ಕಡೆ ಬಂದೆ ನೋಡಿ. ನಮ್ಮ ಇದು ಸುತ್ತಮುತ್ತಲಿನ ಪರಿಸರ ಮಳೆಯೆಲ್ಲ ಬಿದ್ದು ಫುಲ್ ನಿಮಗೆ ಹಸಿರು ಹಸಿರು ಕಾಣ್ತಾ ಇದೆ.
ಗದ್ದೆ ನೋಡಿ, ಇಲ್ಲಿ ಸುಮಾರು ಗದ್ದೆ ಇದೆ, ಬಿತ್ತನೆ ಮಾಡಿದ್ದಾರೆ. ಭತ್ತದ ಬಿತ್ತನೆ ಇದು ನೋಡಿ, ಹೀಗಿರ್ತದೆ ಫಸ್ಟಿಗೆ. ಇದಕ್ಕೆ ಟೈಮ್ ಬೇಕು, ನಂತರ ಇದರಲ್ಲಿ ಭತ್ತ ಎಲ್ಲ ಬೆಳೀಲಿಕ್ಕೆ ತುಂಬ ಟೈಮ್ ಹಿಡಿತದೆ. ನೋಡಿ, ಮಳೆ ಬಿದ್ದಾಗ ಈ ಭತ್ತದ ಬೀಜ ಇರ್ತದೆ ನೋಡಿ, ಅದನ್ನು ಹಾಕ್ತಾರೆ. ಬಾರ ಅಂತ ಹೇಳಿ ನಾವು ತುಳುವಲ್ಲಿ ಹೇಳ್ತೇವೆ. ಅದನ್ನು ನೆನೆಸಿ ಹಾಕಿ ಅದ ನಂತರ ಈ ಥರ ಬೆಳೀತದೆ. ತುಂಬ ಟೈಮ್ ಹಿಡಿತದೆ ಮಾತ್ರ. ಭತ್ತಕ್ಕಂದರೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತದೆ. ಹಾಗೆ ಮಳೆ ಬಿದ್ದಾದ ನಂತರನೇ ಸ್ಟಾರ್ಟ್ ಮಾಡ್ತೇವೆ ನಾವು. ಅಂದರೆ ಈಗ ಎಲ್ಲ ಭತ್ತ ಮಾಡೋದೇ ನಿಲ್ಲಿಸಿದ್ದಾರೆ. ತುಂಬ ಕಷ್ಟ ಇದು ಮಾಡಲಿಕ್ಕೆ, ಅಂದರೆ ಜನ ಸಿಗುವುದಿಲ್ಲ ಹೆಚ್ಚಾಗಿ. ಒಳ್ಳೆ ದೊಡ್ಡ ಪತ್ರೆ ಎಣ್ಣೆ ರೆಡಿ ಆಗಿದೆ ನೋಡಿ. ಮತ್ತು ತುಳುವಲ್ಲಿ ಸಾಂಬ್ರಾಣಿ ಅಂತ ಹೇಳ್ತೇವೆ, ಅದರ ಎಣ್ಣೆ ಇದು. ಇದುಂಟಲ್ಲ, ನಮಗೆ ಹೆಚ್ಚಾಗಿ ಈ ಸಂಧಿಯಲ್ಲಿ ನೋವು ಬರ್ತದೆ ನೋಡಿ, ಕೈ ಇದ್ದಿರ್ಬೋದು, ಕಾಲು ಗಂಟು ನೋವು, ಊತ, ಸೆಳೆತ. ಹಾಗೆಯೇ ಈ ಕೈಯದ್ದು ಇಲ್ಲಿ ಎಲ್ಲ ಕಪ್ಪಾಗಿರ್ತದೆ ನೋಡಿ. ಹೀಗೆ ಕೈ ಇಟ್ಟು ಡೆಸ್ಕಿನ ಮೇಲೆಲ್ಲ ಇಟ್ಟು ಕೈ ಇದ್ದು ಇಲ್ಲಿ ಕಪ್ಪಾಗಿರ್ತದೆ, ಕಾಲಿನ ಗಂಟಲ್ಲಿ ಕಪ್ಪು ಇರ್ತದೆ ನೋಡಿ, ಅದಕ್ಕೆಲ್ಲ ಇದು ಒಳ್ಳೆಯದಾಗ್ತದೆ. ಇದನ್ನು ಹಚ್ಚಿ ಒಳ್ಳೆ ಮಸಾಜ್ ಮಾಡಬೇಕು. ಈ ರಾತ್ರಿ ಹೊತ್ತಲ್ಲಂತೂ ಇದನ್ನು ಹಚ್ಚಿ ಮಸಾಜ್ ಮಾಡಿ ನೆಕ್ಸ್ಟ್ ಡೇ ನೀವು ಸ್ನಾನ ಮಾಡಿದರೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತದೆ. ಇದನ್ನು ಡೈಲಿ ಕೂಡ ಯೂಸ್ ಮಾಡ್ಬೋದು, ಅಥವಾ ವಾರದಲ್ಲೊಂದು 3-4 ಸಲ ಯೂಸ್ ಮಾಡಿದರೆ ಕೂಡ ಆಯಿತು. ನಮಗೆ ನೋವಿಗೆಲ್ಲ ಭಾರಿ ಒಳ್ಳೆಯದಾಗ್ತದೆ. ಮಾಡಲಿಕ್ಕೆ ಕೂಡ ತುಂಬ ಸಿಂಪಲ್ ಇದೆ ನೋಡಿ, ತುಂಬ ಏನು ಕಷ್ಟ ಇಲ್ಲ. ದೊಡ್ಡ ಪತ್ರೆದು ಸ್ವಲ್ಪ ಎಲೆ ಇದ್ದರೆ ಸಾಕು, ಮಾಡ್ಬೋದು. ವಿಕ್ಸ್ ಅಂತ ನಿಮಗೆ ಅಂಗಡಿಯಲ್ಲಿ ಸಿಗ್ತದೆ. ಈ ಎಣ್ಣೆಗೆ ಉಂಟಲ್ಲ, ನಾನಿಲ್ಲಿ ವಿಕ್ಸ್ ಹಾಕಿ ಮಾಡಿದ್ದೇನೆ. ಹಾಗೆಯೇ ನೀವು ಅಮೃತಾಂಜನ್, ಜಂಡು ಬಾಂಬ್ ಯಾವುದಿದ್ರೆ ಕೂಡ ಹಾಕ್ಬೋದು. ಯಾವ್ದು ಹಾಕಿ ಮಾಡಿದರೆ ಕೂಡ ಒಳ್ಳೆ ರಿಸಲ್ಟ್ ಕೊಡ್ತದೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಎಲ್ಲ ಹೆಚ್ಚು ಶೇರ್ ಮಾಡಿ ಮರಿಬೇಡಿ. ಹಾಗೆಯೇ ನಿಮಗೆ ಹೇಗೆ ರಿಸಲ್ಟ್ ಕೊಟ್ಟಿದೆ ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.